ಓಂ ಶ್ರೀ ಗುರುಭ್ಯೋ ನಮಃ. ಈಗಾಗಲೇ ಹೇಳಿದ ಹಾಗೆ ಆತ್ಮನು ಕೇವಲ ಸ್ವಸ್ಥನು, ಶಾಂತನು, ಸನಾತನನು, ಸರ್ವಾಂತರ್ಯಾಮಿಯು, ಸಾಕ್ಷಾತ್ ಜನ್ಮಾಂತನು ಅಂತಾರೆ. ಅವನೇ ಅಂತರ್ಯಾಮಿಯು, ಆತನೇ ಪುರುಷನು, ಆತನೇ ಮಾಯಿಂದ ಕೂಡಿ ಅನಂತ ಸೃಷ್ಟಿ ಕಾರಣನಾಗಿದ್ದಾನೆ. ಅವನೇ ಪ್ರಾಣನು, ಅವನೇ ಮಹೇಶ್ವರನು, ಅವನೇ ಕಾಲೇಶ್ವರನು, ಅವನೇ ಅವ್ಯಕ್ತ ತತ್ವವಾಗಿದ್ದಾನೆ. ಹೀಗೆ ಶ್ರುತಿ ಹೇಳುತ್ತದೆ. ಶ್ರುತಿಯು ಭಗವಂತನ ಸತ್ಯವಾಣಿಯಂತೆ. ಅಂತಹ ಆತ್ಮತತ್ವದಿಂದಲೇ ಸ್ವಪ್ನವು ಹೇಗೆ ಜೀವನದಲ್ಲಿ ಸೃಷ್ಟಿಸಲ್ಪಟ್ಟಿದೆಯೋ ಆ ಸ್ವಪ್ನ ಸೃಷ್ಟಿಯು ಅಪಾರವಾಗಿದೆಯೋ ಅಂತ ಅಪಾರ ಸೃಷ್ಟಿ ಎನ್ನುವಂಥ ಕ್ಷಣದಲ್ಲಿ ಜೀವಾತ್ಮ ತನ್ನ ಅವಿದ್ಯಾವಶದಿಂದ ಸೃಷ್ಟಿ ಮಾಡಿದ ಹಾಗೆ ಈ ಆತ್ಮನಲ್ಲಿ ಮಾಯಾವಶದಿಂದ ಅಪಾರ ಆನಂದ ಈ ಸೃಷ್ಟಿಯು ತೋರಿಸಿಕೊಡುತ್ತದೆ. ಅವು ಆ ಪರಮಾತ್ಮನಾದ ಆತ್ಮನಲ್ಲಿ ಲೀನವಾಗುತ್ತದೆ. ಅವನಿಗೆ ಮಾಯಿಂದ ಕೂಡಿ ಮಾಯಾ ಎನಿಸಿ ಆತನಿಗೆ ಬ್ರಹ್ಮ ವಿಷ್ಣು ಈಶ್ವರ ಸ್ವರೂಪದಲ್ಲಿ ಪ್ರಕಟನಾಗಿ ಅಲ್ಲಲ್ಲಿ ಸೃಷ್ಟಿಯ ಸ್ಥಿತಿ, ಸೃಷ್ಟಿಯ ಪಾಲನೆ, ಸೃಷ್ಟಿಯ ವಿನಾಶ ಕಾರ್ಯದಲ್ಲಿ ತೊಡಗಿದವನು ಈ ಅನಂತ ಆಕಾಶ ಸ್ವರೂಪನಾಗಲ್ಪಟ್ಟಂತ ಆತ್ಮ ಪರಮಾತ್ಮನಾಗಿದ್ದಾನೆ. ಈ ತತ್ವವನ್ನು ಯಾವಾಗ ಸದ್ಗುರುಗಳ ಮೂಲಕವಾಗಿ ಸಾಧನ ಚತುಷ್ಟಯ ಸಂಪನ್ನನಾಗಿರುವಂತಹ ಪುಣ್ಯಾತ್ಮನು ಸಾಧಕನು ಕೇಳುತ್ತಾನೋ ಆವಾಗ ಅವನ ಅನಂತ ಜನ್ಮದ ತಪಸ್ಸಿನ ಫಲದಿಂದ ಅಂತಃಕರಣದ ಶುದ್ಧಿಯನ್ನು ಪಡೆದಿರುವ ಆ ಪುಣ್ಯಾತ್ಮನು ತನ್ನ ಹೃದಯದಲ್ಲಿ ಇರುವಂತಹ ಅಜ್ಞಾನರೂಪ ಕತ್ತಲೆಯನ್ನು ಕಳೆದುಕೊಳ್ಳುವನಾಗುತ್ತಾನೆ. ದೇಹದಲ್ಲಿ ಆ ಅಹಂಭಾವವನ್ನು ಬಿಟ್ಟುಕೊಡುತ್ತಾನೆ, ಇಂದ್ರಿಯಗಳಲ್ಲಿ ಆ ಅಹಂಭಾವವನ್ನು ಬಿಟ್ಟುಕೊಡುತ್ತಾನೆ, ಅವುಗಳಲ್ಲಿರುವಂತಹ ಕರ್ಮ ಧರ್ಮಗಳ ಸಂಘವನ್ನು ತ್ಯಜಿಸುತ್ತಾನೆ. ಆ ಶರೀರ ಗುಣಕರ್ಮಗಳಿಗೂ ಇಂದ್ರಿಯಗಳಿಗೂ ಇಂದ್ರಿಯಗಳ ವಿಕಾರಗಳಿಗೂ ಕರ್ತವ್ಯ ಕರ್ಮಗಳಿಗೂ ಎಲ್ಲ ವಿಲಕ್ಷಣನಾಗಿ ಕರ್ತೃತ್ವ ಭೋಕ್ತೃತ್ವದಿಂದ ನಿರ್ಲಿಪ್ತನಾಗಿ ನಾರಾಯಣ ಸ್ವರೂಪದ ಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತಾನೆ. ಅಂತಹ ಆ ಜೀವಿಯನ್ನ ಆ ಯೋಗಿಗಳು ಹೀಗೆ ಉಪದೇಶವನ್ನು ಮಾಡುತ್ತಾರೆ. ಭವಮಾಲೆಗೆ ಒಳಗಾದಿ ಎಂಬುದೇ ಖುಷಿಯನ್ನ ವಿವರಿಸಿ ನೋಡಿದರೆ ಜೀವನೇ, ಹೇ ಜೀವನೇ, ನಿನ್ನ ಸ್ವರೂಪವನ್ನು ಸರಿಯಾಗಿ ಚಿಂತಿಸಿ ನೋಡು. ನೀನು ಸಂಸಾರದಲ್ಲಿ ಸಿಲುಕೇ ಇಲ್ಲ. ಸಂಸಾರಕ್ಕೂ ನಿನಗೂ ಬೆಳಕು ಕತ್ತಲೆಗಳ ಹಾಗೆ ವಿರೋಧ ಇದೆ. ಆದರೂ ಕೂಡ ಕೇವಲ ನಿನ್ನಲ್ಲಿ ನಾನು ಸಂಸಾರಿ ಎಂಬ ಭ್ರಮೆ ಇದೆ, ನಾನು ಕರ್ತೃ ಎಂಬ ಭ್ರಮೆ ಇದೆ. ಆ ಭ್ರಮ ಕಾರಣದಿಂದ ನಿನಗೆ ಜನ್ಮಗಳ ಚಕ್ರದ ಪ್ರಾಪ್ತಿಯಾಗಿದೆ. ಆ ಭ್ರಮೆಯನ್ನು ನೀನು ಯಾವಾಗ ಉಳಿಯುತ್ತೀವಿಯೋ ಆವಾಗ ಸತ್ಯತತ್ವದ ಪ್ರಾಪ್ತಿಯಾಗುತ್ತದೆ. ಯಾವಾಗಲೂ ಪ್ರಾಪ್ತಿಯಾಗುತ್ತದೆ. ಹೊರಚಿಂತೆ ಅಳಿನಾದ ನಾದಗಳು ಬುದ್ಧಿ ಕರಿಕೊಂಡು ಬರುವ ಶಾಂತಿಯ ನೈಗಳು ಮಿರಗುವ ಬೆಳಗಿನ ಬಳಗವನ್ನೊಳಗೊಂಡು ಮೆರೆವ ಶಿವಾತ್ಮನಿ ನಾವು, ಮೆರೆವ ಶಿವಾತ್ಮನಿ ನಾವು ಎಂದು ಶಿವಯೋಗಿಗಳು ಉಪದೇಶಿಸಿದ್ದಾರೆ. ಹೊರಚಿಂತೆಯ ನಡಿಗಳು ಈ ಸಂಕಲ್ಪ ವಿಕಲ್ಪಗಳೇ ಸಂಸಾರದ ಬೀಜಗಳಾಗಿವೆ. ಸಂಸಾರದ ಸಂಕಲ್ಪ ವಿಕಲ್ಪಗಳನ್ನು ಬಿಟ್ಟುಕೊಟ್ಟು ಎಂದರೆ ಅವು ನಿನ್ನ ಚಿತ್ತದಲ್ಲಿ ಪ್ರವೇಶ ಮಾಡುವುದಿಲ್ಲ. ಆ ಚಿತ್ತದಲ್ಲಿ ಭಗವಂತನ ಪ್ರವೇಶವಾಗುತ್ತದೆ. ಆ ಚಿತ್ತು ಶುದ್ಧ ಆಗುತ್ತದೆ. ಶುದ್ಧ ಆಗಿರುವಂತಹ ಚಿತ್ತಿನಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತದೆ. ಮನಸ್ಸಿನಲ್ಲಿ ಸ್ವಲ್ಪ ಆದರೂ ಸಂಸಾರ ವಿಷಯವನ್ನು ಕುರಿತು ವಾಸನೆ, ಸಂಕಲ್ಪ, ವಿಕಲ್ಪ ಇವು ಇದ್ದು ಅಂದರೆ ಇವನಿಗೆ ಜನ್ಮಮರಣ ಚಕ್ರ ಅವಶ್ಯವಾಗಿ ಬೆನ್ನಟ್ಟುತ್ತದೆ. ಇವನಿಂದ ಅವಶ್ಯವಾಗಿ ಕರ್ಮಗಳಾಗುತ್ತವೆ. ಆ ಕರ್ಮಗಳೇ ಮುಂದೆ ಪ್ರಾರಬ್ಧಗಳಾಗಿ ಜೀವನವನ್ನು ದೂಷಿಸುತ್ತಾ ಬೆನ್ನಟ್ಟುತ್ತದೆ. ನೋಡಿ, ಉದ್ಧಾರಕನೆಂಬ ಒಬ್ಬನೊಬ್ಬ ಪುಣ್ಯಾತ್ಮ ಯಜ್ಞವನ್ನು ಮಾಡ್ತಾ ಇದ್ದಾನೆ, ವಿಶ್ವಸೀತ ಯಾಗವನ್ನು ಮಾಡ್ತಾ ಇದ್ದಾನೆ. ಆ ಯಾಗದ ಉದ್ದೇಶ ಏನು? ಸಂಪೂರ್ಣ ಸೃಷ್ಟಿಯ ಮೇಲೆ ರಾಜ್ಯವನ್ನು ಮಾಡಬೇಕು. ಎಂಥ ದೇಹವು ನಿನ್ನೆ ನಮ್ಮ ಕೈ ಬಂತು, ನಾಳೆ ಹೋಗುತ್ತದೆ, ಸಂಪೂರ್ಣ ದೇಶದ ಮೇಲೆ ರಾಜ ಆಗಬೇಕಂತ. ಅದಕ್ಕಾಗಿ ವಿಶ್ವಸಿದ್ಧ ಯಾಗವನ್ನು ಮಾಡಿದ. ಆತಹ ಯಾಗವನ್ನು ಕೂಡ ಆಶಾ, ಮೋಹ, ಅಜ್ಞಾನಗಳು ಹೃದಯದಲ್ಲಿ ವಾಸಿಸಿದ ಕಾರಣಕ್ಕಾಗಿ ಲೋಭವಶನಾಗಿರುವಂತಹ ಉದ್ಧಾರಕ ಈ ವಿಶ್ವವನ್ನು ಗೆದೆಯುವ ಸಲುವಾಗಿ ತನಗೆ ಪ್ರಾಪ್ತಿಯಾಗಲ್ಪಟ್ಟಂತಹ ಸರ್ವಸ್ವವನ್ನು ದಾನದಲ್ಲಿ ಕೊಡುವುದನ್ನು ಬಿಟ್ಟು ಕಾರಣದ ಆಕಳಗಳು, ಬಾಲ್ಯದ ಆಕಳಗಳು, ಇನ್ನೆಂದು ಮಕ್ಕಳನ್ನೇ ಈಯುವುದಿಲ್ಲ ಅನ್ನುವಂಥ ವಯಸ್ಕರ ಆಕಳಗಳನ್ನು
ಬೇಕಾದ ಬಹಳ ದೊಡ್ಡದು. ನೀವು 100 ಚೀಲ ಕ್ವಿಂಟಲ್ ಧಾನ್ಯವನ್ನು ಬೆಳಿಬೇಕಂತೀರಿ, ಆದರೆ ಭೂಮಿಯಲ್ಲಿ ಶುದ್ಧಾಗಿರುವ ಬೀಜವನ್ನು ಬಿತ್ತಲಿಕ್ಕೆ ತಯಾರಿಲ್ಲ. ತೊಯ್ದು ಮೂಗಾಗಿರುವ ಹುಳುಕಟ್ಟಿರುವಂತಹ ಬೀಜಗಳನ್ನು ಬಿತ್ತಿ 100 ಕ್ವಿಂಟಲ್ ಧಾನ್ಯವನ್ನು ಬೆಳೆಯುವ ಮೂರ್ಖತೆಯ ಹಾಗೆ ಈತನು ಸತ್ತು ಹೋಗಲಿಕ್ಕೆ ಸಿದ್ಧ ಆಗಿರುವ ಪ್ರಾಣಿಗಳನ್ನು ದಾನ ಮಾಡಿ, ಕೊಳೆದಿರುವ ಧಾನ್ಯವನ್ನು ದಾನ ಮಾಡಿ, ಹರಿದಿರುವ ವಸ್ತ್ರಗಳನ್ನು ದಾನ ಮಾಡಿ, ವಿಶ್ವಜಿತ ಯಾಗವನ್ನು ಮಾಡಿ ಸಂಪೂರ್ಣ ವಿಶ್ವದ ಮೇಲೆ ಆಧಿಪತ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಾಗೆ ನೋಡಿದರೆ ಸದೃಢವಾದ ಆಕಳುಗಳನ್ನು, ಸದೃಢವಾದ ಸಿರಿಯನ್ನ ದಾನ ಮಾಡಿಯೂ ಕೂಡ ಬರುವಂತ ಈ ಸಿರಿಯನ್ನು ಸಂಗ್ರಹ ಮಾಡಲಿಕ್ಕೆ ಯೋಗ್ಯ ಇಲ್ಲ. ಯಾಕಂದ್ರೆ ಯಾವುದರಿಂದ ನಾವು ಭೋಗಿಸಬೇಕು, ಅಧಿಕಾರ ನಡೆಸಬೇಕಂತೀವೋ ಅಂತ ಶರೀರ ನಮ್ಮದಲ್ಲ. ನಮ್ಮ ಮಾತನ್ನ ಕೇಳುತ್ತಿಲ್ಲ. ಕಣ್ಣಿಗೆ ಆಜ್ಞೆ ಮಾಡಿ ಗುರುಡ ಕಣ್ಣುಗಳಿಗೆ ನೀನು ನೋಡಲಿಕ್ಕೆ ಇಲ್ಲ, ನಿನ್ನ ನನ್ನ ಶರೀರಕ್ಕೆ ಹಾರ ಹೊಡಿತೀನಿ ಅಂತ ಹೇಳಿ ಅವನಿಗೆ ಮಾತು ಕೇಳುತ್ತಿಲ್ಲ. ಹೀಗೆ ಯಾವ ಶರೀರದ ಭ್ರಮೆಯಿಂದ ಈತನು ರಾಜ್ಯದ ಮೇಲೆ ಅಧಿಕಾರವನ್ನು ಸ್ಥಾಪಿಸಲಿಕ್ಕೆ ನಡೆದಿದ್ದಾನೋ ಅಂಥ ಆತನ ಕಣ್ಣುಗಳೇ ಅವರು ಮಾತುಕೊಳ್ಳುವುದಿಲ್ಲ, ಹಲ್ಲುಗಳು ಮಾತುಕೊಳ್ಳುವುದಿಲ್ಲ. ಮಹಿಷಲಿಕ್ಕೆ ಆಗ್ತವೆ ಕೆಲವೊಮ್ಮೆ 24 ಗಂಟೆವರೆಗೆ ಮಹಿಷಿ ಅಳಿಸುತ್ತವೆ. ಅವುಗಳಿಗೆ ನೀವು ಆಜ್ಞೆ ಮಾಡ್ರಿ, ನನ್ನ ಹಲ್ಲುಗಳಿದ್ದೀರಿ, ನನ್ನ ಅಂತರ್ವಾಸ ಮಾಡ್ರಿ, ನೀವು ಮೈ ಅಂತ ಅಂದ್ರೆ ನೋಡ್ರಿ ಎಂದು ಅವುಗಳಿಗೆ ನೀವು ಆಜ್ಞೆ ಮಾಡ್ರಿ ಕೇಳ್ತದೆ. ಯಾವಾಗ ನಿಮ್ಮ ಹಲ್ಲೇ ನಿಮ್ಮ ಅಲ್ಲ, ನಿಮ್ಮ ಕಣ್ಣೇ ನಿಮ್ಮ ಅಲ್ಲ, ಕಿವಿನೇ ನಿಮ್ಮ ಅಲ್ಲ, ಯಾವಾಗ ನೀವು ಶರೀರದ ಮೇಲೆ ನಿಮ್ಮ ಅಧಿಕಾರ ನಡೆಯಂಗಿಲ್ಲ ಅಂದ್ಬಳಿಕ ದೇಶದ ಮೇಲೆ ಯಾಕೆ ಅಧಿಕಾರದ ಪ್ರಮೇಯನ್ನು ಹೊಂದಿದ್ದೀರಿ? ಯಾವಾಗ ನಿಮ್ಮ ಶರೀರ ಇದಿಷ್ಟು ವರ್ಷ ಇರಲಿಕ್ಕೆ ಬೇಕು, ಮಗ ನಿನ್ನನ್ನು ನಾನು ನೋಡಲು ಸಾಧ್ಯ ಇದ್ದರೆ ನಿನಗೆ ಏನು ಮಾಡ್ತೀನಿ ಎಂದು ಶರೀರಕ್ಕೆ ನೀವು ಆಜ್ಞೆ ಮಾಡಿದ್ರೆ ಅದು ಕೇಳೋದಿಲ್ಲ ಅಂತ ಎಲ್ಲಿ ಏನು ಮಾಡಲಿಕ್ಕೆ ಜೀವ ನಡೆದಿದ್ದಾನೆ? ಇದೆಲ್ಲ ಕಮ್ಮಿ. ಸದೃಢ ಬೀಜನ್ನು ಬಿತ್ತಿ ಸದೃಢ ಧಾನ್ಯವನ್ನು ಬೆಳೆಯುವುದು ಕೂಡ ಒಂದು ರೀತಿಯಾದ ನಿರಂತರ ಕ್ರಿಯೆ ಇದೆ. ಯಾರಿಗೆ ಮಾಡಲಾಗಲಿ ಬದುಕಲಿಕ್ಕೆ ಆಗುವುದಿಲ್ಲ, ಬದುಕಲಾಗಲಿ ಭಗವಂತನ ಸೇವೆ ಮಾಡಲಿಕ್ಕೆ ಆಗುವುದಿಲ್ಲ. ಬದುಕುವ ಸಲುವಾಗಿ ನಿತ್ಯ ಕರ್ಮಗಳನ್ನು ಮಾಡ್ರಿ, ಆದರೆ ಅದುವೇ ನಿಮ್ಮ ಜೀವನದ ಉದ್ದೇಶ ಆಗಬಾರದು. ಉದಾಹರಣೆಗಾಗಿ ನಾವು ಉದ್ದೇಶವನ್ನು ಇಟ್ಕೊಂಡು ಯತ್ನ ಮಾಡಿದ್ದಾನೆ. ಮಗ ಇದ್ದಾನೆ, ಆದ ನಂತರ 12 ವರ್ಷದವನು. ಆತ ವಿಚಾರ ಮಾಡ್ತಾನೆ, ನಮ್ಮಪ್ಪ ಇಂಥದ್ದು ದಾನ ಮಾಡಿ ಜಗತ್ತಿನ ಮೇಲೆ ಎಂಥ ಅಧಿಕಾರ ಪಡೆಯಬಹುದು, ಏನು ಮಾಡ್ತಾನೋ ಅದೇ ಹೋಗ್ಬೇಕಾಗ್ತದೆ. ಇಂತಹ ಸಾಯು ದಿನಗಳನ್ನು ಮನೆಗೆ ಹೋಗೋದ್ರಲ್ಲಿ ವಾರಗಳು ಸಾಯ್ತವೆ. ನಾವು ನೋಡೋದೇ ಅವರು ನೋಡಲಿಕ್ಕೆ ಕೊಟ್ಟಂತೆ ಮತ್ತೊಂದು ಕೆಲಸ ಅವರಿಗೆ ಹೆಚ್ಚಿದಂಗದೆ ಇದರಿಂದ ನಮ್ಮ ಅಪ್ಪಗಳ ಗೌರವವನ್ನು ನರಕ ಪ್ರಾಪ್ತಿ ಆಗ್ತದೆ ಎಂಬುದನ್ನು ವಿಚಾರ ಮಾಡಿ ಆತನು ಇವನಿಂದ ಅತಿ ಉತ್ಕೃಷ್ಟವಾಗಿರತಕ್ಕಂಥ ವಸ್ತುವಿನ ದಾನ ಮಾಡಲಿಕ್ಕೆ ಹಚ್ಚಬೇಕು ಎಂದು ಆತನು ತಮ್ಮ ಅಪ್ಪನಿಗೆ ಹೇಳ್ತಾ ಇದ್ದಾನೆ. ಅಪ್ಪ, ಎಲ್ಲ ದಾನ ಮಾಡಿದೆ, ನೀನು ಪುಣ್ಯಾತ್ಮ, ಬಹಳ ಉದಾರಿ, ಆದರೆ ನನ್ನನ್ನೇನ ದಾನ ಮಾಡಿಲ್ಲ. ವಿಶ್ವಜಿತ ಯಾಗದಲ್ಲಿ ಎಲ್ಲ ದಾನ ಮಾಡಬೇಕಂತ ನಿಯಮ ಇದೆ, ನಾನೇನ ಬಾಕಿ ಹೋದೇನೆ, ನನಗೆ ಯಾಕೆ ಕೊಡ್ತೀನಿ ಎಲ್ಲ ಕೊಡೋ ಎಂದು ಹೇಳ್ತಿದ್ದಾನೆ. 1, 2, 3 ಸಲ ಬೈದು ಕೂಡಿಸಿದ ಪುನಃ ನಚಿಕೇತ ಕೇಳ್ತಾ ಇದ್ದಾನೆ, ಅಪ್ಪ ನನಗೆ ಯಾರಿಗೆ ದಾನ ಮಾಡ್ತೀನಿ? ಯಾಕಂದ್ರೆ ಅವನು ಬ್ರಹ್ಮಜ್ಞಾನಿಯಾಗಿದ್ದ, ಅವನ ಮುಖದಲ್ಲಿ ವಿರತಿ ಇತ್ತು, ವಿವೇಕ ಇತ್ತು. ಇಂತಹ ವಿವೇಕ ವಿರತಿಯಿಂದ ಕೂಡಲ್ಪಟ್ಟಂತ ನನ್ನನ್ನು ದಾನ ಮಾಡಿದರೆ ನಮ್ಮ ಹಬ್ಬದ ಪ್ರತಿಯಾಗಿ ಮಹತ್ತರವಾಗಲ್ಪಟ್ಟಂಥ ಲಾಭ ಭಗವಂತನಿಂದ ಬರಲಿ ಎಂಬ ಉದ್ದೇಶದಿಂದ ತನ್ನನ್ನು ಯಾರಿಗೋ ದಾನ ಮಾಡ್ಕೊಳ್ಳಿಕ್ಕೆ ಮಗ ಪ್ರಯತ್ನ ಮಾಡ್ತಿದ್ದಾನೆ. ಅಪ್ಪನ ಉದ್ದಾರ ಅಪ್ಪನಿಂದ ಮಾಡಬೇಡ ಅಂದರೆ ಅಪ್ಪನ ಅಪ್ಪನ ಆದಿತ್ಯಂದು ನನ್ನ ಯಾರಿಗೆ ದಾನ ಮಾಡ್ತೇನೆ ಅಂತ ಕೇಳ್ತಾ ಇದ್ದಾನೆ ಮಗ. ಕೇಳಿ ಕೇಳಿ ಸಿಟ್ಟು ಬಂತಾದ್ರೆ ಏನು ನನಗೆ ಅವನಿಗೆ ದಾನ ಮಾಡಿ ಹೋಗ್ತೇನೆ ಎಂದು ಬೈದು ಯಮ ಅಂದು ಕೂಡಲೇ ಸರ್ವರು ಅಂತಾರೆ ಎಲ್ಲರೂ. ಆದರೆ ಯಮನಿಗೆ ದಾನ ಮಾಡಿದೆ ಅಂದಾಗ ಈ ಯಮನ ಬಗ್ಗೆ ನಾನು ಹೋಗಿ ನಮ್ಮ ಅಪ್ಪನ ಹೆಸರನ್ನು ಪೂರ್ಣಗೊಳಿಸಬೇಕು ಎಂಬ ಉದ್ದೇಶದಿಂದ ಅವನ ದೇಹದಲ್ಲಿ ಯಾವುದೋ ಒಂದು ಪ್ರಕ್ರಿಯೆಯಿಂದ ತ್ಯಜಿಸಿ ಸೂಕ್ಷ್ಮ ಶರೀರಧಾರಿಯಾಗಿ ದೇವರು ಯಮನ ಬಗ್ಗೆ ಹೋಗುತ್ತಾನೆ. ಅಲ್ಲಿ ಹೋದಾಗ 3 ದಿನಗಳ ಪರ್ಯಂತರವಾಗಿ ಯಮ ಯಾವುದೋ ಕಾರ್ಯಾರ್ಥಕ್ಕಾಗಿ ಬೇರೆ ಲೋಕಕ್ಕೆ ಹೊರಬರುತ್ತ ನಚಿಕೇತ ಅರಮನೆಯಲ್ಲಿ ಪ್ರವೇಶ ಮಾಡಲಿಲ್ಲ. ಕೊಟ್ಟಿರುವಂತಹ ಉಪಚಾರಗಳನ್ನು ಸ್ವೀಕರಿಸಲಾದರೆ ಉಪವಾಸಿಯಾಗಿ 3 ದಿನ ಕಾಲ ಕಳೆದ. ನನಗೆ ನಮ್ಮ ಯಮನಿಗೆ ದಾನ ಮಾಡಿದ್ದಾನೆ, ಆದರೂ ಸ್ವೀಕಾರ ಮಾಡಲಾದ್ರೆ ನಾನು ಉಳ್ಳಿಕ್ಕೆ ನನಗೆ ಅಧಿಕಾರ ಇಲ್ಲ, ಕುಡಿಲಿಕ್ಕೂ ಅಧಿಕಾರ ಇಲ್ಲ, ಮಲಗಲಿಕ್ಕೂ ಅಧಿಕಾರ ಇಲ್ಲ ಎಂದು ದಾರಿ ಕಾಯ್ದ 3 ದಿನಗಳ ಪರ್ಯಂತರವಾಗಿ ಯಮನ ಬಾಗಿಲ ಮೇಲೆ ಬಾಗಿಲ ಮುಂದೆ ನಿಲ್ತಾನೆ. 3 ದಿನಗಳ ತರುವಾತ ಯಾವಾಗ ಯಮನು ಹಿಂದಿರುಗಿ ಬಂದು ಆವಾಗ ಯಮದೇವನ ಮಂತ್ರಿಗಳು ಹೇಳ್ತಾರಲ್ಲ, ಈತ ತಪಸ್ವಿ ಬ್ರಾಹ್ಮಣ ಕುಮಾರ ಇದ್ದಾನೆ,
ಈತನನ್ನು ಹೀಗೆ ಕಷ್ಟಪಡುವುದು ಯೋಗ್ಯಲ್ಲ, ಈತನಿಗೆ ನೀನು ಸತ್ಕರಿಸಿ 3 ದಿನಗಳ ಪರ್ಯಂತರವಾಗಿ ಉಪವಾಸ ಮಾಡಿದಂತಹ ಈ ಯಾವ ತೇಜಸ್ ಉತ್ಪತ್ತಿಯಾಗಿದೆಯೋ ಈ ತೇಜಸ್ಸಿನಿಂದ ನಿನ್ನನ್ನು ನೀನು ಉಳಿಸಿಕೊಳ್ಳು. ಅವನಿಗೇನು ಬೇಕು ಅದನ್ನು ಪಡೆದು ಕಳಿಸುತ್ತಾಗ ಸ್ವತಃ ಯಮದೇವನು ತುಂಬಿದ ತಪ್ಪಿಗೆ ಪಾತ್ರೆಯನ್ನ ಹೂಗಳನ್ನು ಇಟ್ಟುಕೊಂಡು ಬಂದು ಬ್ರಾಹ್ಮಣ ಪುತ್ರನ ಪಾದಗಳನ್ನು ತೊಳೆದು ನನ್ನನ್ನು ಕ್ಷಮಿಸು, 3 ದಿನಗಳ ಪರ್ಯಂತರವಾಗಿ ನೀನು ಅತಿಥಿ ದೇವ ಸ್ವರೂಪರಾಗಿದ್ದರೂ ಕೂಡ ಉಪವಾಸ ನೆನೆಸಿ ನನ್ನನ್ನು ಕ್ಷಮಿಸಿ 3 ದಿನಗಳವರೆಗೂ ನಾನು ಕಟ್ಟಿಕೊಟ್ಟ ಕಾರಣಕ್ಕಾಗಿ 3 ವರಗಳನ್ನು ಕೊಡ್ತೀನಿ, ಕೇಳಿಕೋ ಎಂದು ಹೇಳ್ತಾ ಇದ್ದಾರೆ ಯಮದೇವ. ಆತ ಕೇಳ್ತಾನೆ, ಪ್ರಥಮ ವರವಾಗಿ ನಾನು ಹಿಂದಿರುಗಿ ನಮ್ಮ ಲೋಕಕ್ಕೆ ಹೋದಾಗ ನಾನು ಮೊದಲು ಹೆಣ್ಣಿನ್ನು ಹಾಗೆ ನಮ್ಮ ಮಕ್ಕಳು ಎದುರಿಗೆ ಹೋದಾಗ ನಮ್ಮಪ್ಪ ನನ್ನನ್ನು ಮೊದಲಿಗೆ ಪ್ರೀತಿಯಿಂದ ನೋಡಿದ್ದು ಹಾಗೆ ನನ್ನನ್ನು ಪ್ರೀತಿಯಿಂದ ಆಲೋಚಿಸಬೇಕು. ಇದು ಮೊದಲಿಂದ ಸದಾ ಸ್ಪಂದೇವ. 2ನೇ ವರದಲ್ಲಿ ಸ್ವರ್ಗ ಲೋಕದಲ್ಲಿ ದೇವತೆಗಳು ಅಮರರಿರುತ್ತಾರೆ, ದಿವ್ಯ ಭೋಗಗಳಿರುತ್ತವೆ ಎಂದು ಕೇಳ್ತೀನಿ. ಅಂತಹ ಅಮರತ್ವದ ಕ್ಷೇತ್ರವನ್ನು ಹೊಂದಲಿಕ್ಕೆ ಯಾವ ಯಜ್ಞವನ್ನು ಹೇಗೆ ಮಾಡಬೇಕು ಎಂಬುದನ್ನು ತಿಳಿಸು. ಯಾಕಂದರೆ ಆ ಯಜ್ಞವನ್ನು ನಮ್ಮ ಅಪ್ಪಗೆ ಹೇಳಿ ಅವನನ್ನು ಸ್ವರ್ಗಲೋಕಕ್ಕೆ ಕಳಿಸುವ ಉಪಾಯವನ್ನು ನಾನು ಕೊಡ್ತೀನಿ ಎಂದು ಆದರೂ ಹೀಗೆ ಕೇಳ್ತಾ ಇದ್ದಾನೆ. ಹಾಗೆ ಯಮದೇವ ದೇವಲೋಕಕ್ಕೆ ಹೋಗುವ ಯಾವ ಸ್ವರೂಪವನ್ನು ತಿಳಿಸಿದ. 3ನೇ ವರವನ್ನು ಕೇಳುತ್ತಾರೆ. ಕೆಲವೊಬ್ಬರು ಸತ್ತಗಳಿಂದ ಜೀವಾತ್ಮ ಇಲ್ಲ ಹೋಗುತ್ತಾನೆ ಅಂತಾರೆ, ಕೆಲವೊಬ್ಬರು ಸತ್ತಗಳಿಂದ ಪುನಃ ದೇಹಧಾರಿಯಾಗಿ ಬರುತ್ತಾನೆ ಅಂತಾರೆ. ಜೀವರು ಇವನು ಸತ್ತಿದ್ದಾನು ಮಿಥ್ಯೆ ಇದ್ದಾನೆ ಎಂದು ಪ್ರಶ್ನೆಯನ್ನು ಮಾಡ್ತಿದ್ದಾನೆ. ಆಗ ಯಮದೇವ ನಾನು ಹೇಳ್ತಾನೆ, ಈ ಪ್ರಶ್ನೆಯನ್ನು ನೀನು ಯಾಕೆ ಮಾಡಿದೆ? ನೀನು ಬೇಕಾದರೆ 1000 ವರ್ಷದ ಆಯುಷ್ಯವನ್ನು ಕೇಳು, ದೇವಲೋಕದ ಅಪ್ಸರೆಯರನ್ನು ಕೇಳು, 1000 ವರ್ಷ ಬದುಕುವ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕೇಳು, ಒಂಟೆಯ ಸಾಲನ್ನು ಆನೆಯ ಸಾಲನ್ನು ಕೇಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕೇಳು, ರಾಜ್ಯ ಮಹಾರಾಜ್ಯ ಪದವಿ ಚಕ್ರವರ್ತಿ ಪದವಿಯನ್ನು ಕೇಳು. ಇಡೀ ಜಗತ್ತಿನ ಮೇಲೆ ನಿನಗೆ ನಾನು ರಾಜನನ್ನಾಗಿ ಮಾಡುತ್ತೇನೆ. ಇದನ್ನು ಬಿಟ್ಟು ಸಾಯ್ತಾರೋ ಹುಟ್ಟುತ್ತಾರೋ ಆ ವಿಷಯ ಚಿಂತನೆ ಮಾಡಿದ ಸಮಯವನ್ನು ಯಾಕೆ ಹೋಗಗಳನ್ನು ಬೋಧಿಸಿಕೊಂಡು ಪ್ರಲೋಭನೆಯನ್ನು ಕೊಡ್ತಾ ಇದ್ದಾನೆ ಯಮದೇವ. ನಚಿಕೇತ ಹೇಳ್ತಾನೆ, ಆ ಗೋಗಳು ನಿನಗೆ ಇರಲಿ. ಈ ವಿಷಯಗಳಲ್ಲಿ ದೇವತೆಗಳು ಕೂಡ ಸಂದಿಗ್ಧದಲ್ಲಿ ಬಿದ್ದಿದ್ದಾರೆ. ಈ ತತ್ವವನ್ನು ತಿಳಿಯುವ ಅತಿ ಘೋರವಾಗಿರುವ ಕಾರ್ಯ ಇದೆ ಎಂದು ನೀನು ಹೇಳ್ತೀವಿ. ದೇವತೆಗಳಿಗೂ ಅಸಾಧ್ಯವಾಗಲ್ಪಟ್ಟಂತಹ ದಿವ್ಯ ವರ ನನಗೆ ಕೊಡು ಎಂದು ಕೇಳ್ತಾ ಇದ್ದಾನೆ ನಚಿಕೇತ. ಸಣ್ಣ ಬಾಲಕನಿದ್ದಾನೆ, 12 ವರ್ಷದ ಬಾಲಕನಿದ್ದಾನೆ. ಸಕಲ ವೈಭವಗಳ ಹಾಸಿಗೆಯನ್ನು ತಿಳಿಸಿದ್ದಾರೆ, ಸತಿಸುಂದರ ಹಾಸಿಗೆಯನ್ನು ತಿಳಿಸಿದ್ದಾನೆ. ಭೋಗ ಭಾಗ್ಯಗಳ ರಾಜ್ಯ ಚಕ್ರವರ್ತಿ ಪದವಿಗಳನ್ನು ತಿಳಿಸಿ ನನಗೆ ಸತ್ಯ ಯಾವುದು ಸುಳ್ಳು ಯಾವುದು ನನಗೋಸ್ಕರವಾಗಿ ತಿಳಿಸು. ಒಂದು ಅಪ್ಪನ ಮನಸ್ಸಿನ ಶಾಂತಿ ಆಗಲಿ ಎಂದು ಅಪ್ಪನ ಮನಸ್ಸಿನಲ್ಲಿ ನನ್ನ ವಿಷಯದ ರೋಷ ಹೋಗಲಿ ಎಂದು ಹೇಳ್ತಾ, 2ನೇದು ನಮ್ಮ ಅಪ್ಪಗೆ ಸ್ವರ್ಗದವರಿಗೆ ಸ್ವರ್ಗದಲ್ಲಿ ಆಶೆ ಇದೆ, ರಾಜ್ಯದಲ್ಲಿ ಆಶೆ ಇದೆ, ರಾಜಭೋಗವನ್ನು ಘೋಷಿಸುವಂತಾಗಲಿ ಎಂದು 2ನೇ ವರವನ್ನು ಕೇಳಿದ. 3ನೇ ವರದಲ್ಲಿ ತನಗೋಸ್ಕರವಾಗಿ ಕೇಳ್ತಾ ಇದ್ದಾನೆ, ನೀನು ಕೇಳಲ್ಪಟ್ಟಂತಹ ಕೊಡುವಂತಹ ಯಾವ ರಾಜ್ಯ ವೈಭವಗಳುಂಟೋ ಅವೆಲ್ಲ ನೀನೇ ಇಟ್ಕೋ, ನನಗೆ ಬ್ರಹ್ಮಜ್ಞಾನದ ಪ್ರಾಪ್ತಿಯನ್ನು ಮಾಡಿಕೊಡು ಎಂದು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅರ್ಥ, ಈ ಬ್ರಹ್ಮಜ್ಞಾನದ ಪ್ರಾಪ್ತಿ ಆಗಬೇಕಾದ್ರೆ ನಚಿಕೇತನ ಹೃದಯ ಬೇಕು. ಇಲ್ಲಿ ಧ್ರುವರಾಯನ ಹೃದಯ ನಡೆಯುವುದಿಲ್ಲ, ಮಾರ್ಕಂಡೇಶ್ವರನ ಹೃದಯ ನಡೆಯುವುದಿಲ್ಲ, ನಚಿಕೇತ ಇವರಿಬ್ಬರನ್ನು ಮೀರಿಸಿದ್ದಾರೆ. ಧ್ರುವರಾಜ ಭಗವಂತನು ಪ್ರದಕ್ಷಿಣ ಆದಾಗ ಅವನು ಧ್ರುವ ಸ್ನಾನವನ್ನು ಕೇಳ್ಕೊಂಡ. ಮಾರ್ಕಂಡೇಶ್ವರನು ಭಗವಂತನು ಪ್ರಸನ್ನ ಆದಾಗ ತಾಯಿ ತಂದೆಗಳ ಆನಂದಕ್ಕೋಸ್ಕರವಾಗಿ ದೀರ್ಘವಾದ ಆಯುಷ್ಯವನ್ನು ಕೇಳಿಕೊಂಡ. ಆದರೆ ನಚಿಕೇತ ಇವೆಲ್ಲ ತಾನಾಗಿ ಬರುವಾಗ ಅವುಗಳೆಲ್ಲ ನಿನಗೆ ಇರಲಿ, ನನಗೆ ಸತ್ಯವನ್ನು ತೋರಿಸು. ನಿನ್ನೂ ಮನೆ ನಾನು ಇರಲಿಲ್ಲ, ನಚಿಕೇತ ಇರಲಿಲ್ಲ, ನಾನು ಯಾರಿದ್ದೆ? ಇಂದು ನಾಳೆ ನೀನು ನನ್ನನ್ನು ಹಿಡಿದು ದೇಹದಿಂದ ಬಿಡುಗಡೆ ಮಾಡಿದಾಗ ನಾನು ಯಾರಿರ್ತೀನಿ? ಇದನ್ನು ನಾನು ತಿಳಿಸ್ಬೋದು. ಅದಕ್ಕೆ ಆ ನಚಿಕೇತ ಹಾಗೂ ಯಮದೇವನ ಸಂಭಾಷಣೆ ಕಠೋಪನಿಷತ್ತು ಎಂದು ಜಗತ್ತಿನಲ್ಲಿ ಪ್ರಸಿದ್ಧತೆಯನ್ನು ಹೊಂದಿದರು. ಆ ಕಠೋಪನಿಷತ್ತಿನಲ್ಲಿ ದಿವ್ಯ ಈ ಬ್ರಹ್ಮಜ್ಞಾನವನ್ನು ಭಗವತ್ ಸ್ವರೂಪನಾಗತಕ್ಕಂಥ ಯಮದೇವನು, ಯಾಕಂದರೆ ಯಮದ ಸ್ವತಃ ಮೃತ್ಯು ಏನಿದೆ ಗೊತ್ತಿದೆ, ಮೃತ್ಯುವಿನ ನಂತರ ಜೀವನ ಪಾಠ ಏನಿದೆ ಎಂಬುದು ಗೊತ್ತಾಗ್ತದೆ. ಅಂತಹ ಶ್ರೇಷ್ಠವಾಗಿರತಕ್ಕಂತಹ ಗುರು ನೀನು ನನಗೆ ಉಪದೇಶವನ್ನು ಮಾಡು, ನಾನು ನನ್ನ ಶಿಷ್ಯನಾಗಿದ್ದೇನೆ ಎಂದು ನಚಿಕೇತ ಶಿಷ್ಯತ್ವವನ್ನು ಅಂಗೀಕರಿಸಿ ಸತ್ಯದ ಜ್ಞಾನದ ಯಾಚನೆಯನ್ನು ಮಾಡ್ತಾ ಇದ್ದಾನೆ, ಭಿಕ್ಷೆಯನ್ನು ಹೇಳ್ತಾ ಇದ್ದಾನೆ. ನೀವುಗಳು ಕೂಡ ನಿಮ್ಮ ಈ ದೇಹದ ಭ್ರಮೆಯನ್ನು, ಆಯುಷ್ಯದ ಭ್ರಮೆಯನ್ನು, ಪರಿವಾರದ ಭ್ರಮೆಯನ್ನು
ಸುಖ ದುಃಖಗಳ ಭ್ರಮೆಯನ್ನು, ಮಾನ ಅವಮಾನ ಭ್ರಮೆಯನ್ನು, ಬದುಕಿನ ಭ್ರಮೆಯನ್ನು, ಅಧಿಕಾರದ ಭ್ರಮೆಯನ್ನು, ಅಸ್ತಿತ್ವದ ಅಂತಸ್ತದ ಭ್ರಮೆಯನ್ನು ಬಿಟ್ಟು ಯಾವಾಗ ನಾನು ಯಾರು ಎನ್ನುವ ಪ್ರಶ್ನೆಯನ್ನು ಹಾಕಿಕೊಂಡು ಪವಿತ್ರ ಹೃದಯದಿಂದ ಪರಿಶೋಧನೆಯನ್ನು ಮಾಡುತ್ತೇವೋ ಆವಾಗ ಈ ಸತ್ಯದ ಪ್ರಾಪ್ತಿಯಾಗುತ್ತದೆ. ಅಲ್ಲಿವರೆಗೆ ಈ ಸತ್ಯ ಪ್ರಾಪ್ತಿಯಾಗುವುದಿಲ್ಲ. ಯಾವಾಗ ಈ ಸತ್ಯದ ಪ್ರಾಪ್ತಿಯಾಗುತ್ತದೆಯೋ ಆವಾಗ ಹೃದಯ ಹೇಳುತ್ತದೆ, ನಾನು ದೇಹಲ್ಲ, ಇಂದ್ರಿಯಲ್ಲ, ಕರಣಲ್ಲ, ಪ್ರಾಣಲ್ಲ, ಜಾಗ್ರ ಸ್ವಪ್ನ ಸುಷುಪ್ತಿಗಳನ್ನು ಬೆಳಗುವ ಯಾವ ದಿವ್ಯ ಪ್ರಕಾಶ ಆತ್ಮನುಂಟೋ ಪರಮಾತ್ಮನುಂಟೋ ಅದು ನಾನಾಗಿದ್ದೇನೆ. ಜಾಗ್ರ ಸ್ವಪ್ನ ಸುಷುಪ್ತಿಯಾಗಿ ಯತ್ ಪ್ರಕಾಶ ಪ್ರಕಾಶತೆ ತತ್ ಬ್ರಹ್ಮ ಇದು ಜ್ಞಾಸ ಸರ್ವವಂತೆ ಪ್ರಪಂಚತೆ. ಈ ಜಾಗ್ರ ಸ್ವಪ್ನ ಸುಷುಪ್ತಿ ಎಂಬ ಮೂರು ಅವಸ್ಥೆಗಳನ್ನು ಬೆಳೆಸುವ ಯಾವ ದಿವ್ಯಾತ್ಮ ಪ್ರಕಾಶ ಉಂಟು ಆ ಪ್ರಕಾಶವೇ ನಾನೆಂಬುದನ್ನು ಅರಿತು ಸಕಲ ಬಹುಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಅವರು ಚಿದಾನಂದ ರೂಪ ಸಚ್ಚಿದಾನಂದ ಸ್ವರೂಪನಾಗಪಟ್ಟಂತ ಶಿವನಿಗೆ ನಾನಾಗಿದ್ದೇನೆ. ನನ್ನನ್ನು ನಾನು ಮರೆತು ಮಾನವನನ್ನು ತಿಳಿದಿದ್ದೆ, ನನ್ನನ್ನು ಪುರುಷನನ್ನು ತಿಳಿದಿದ್ದೆ, ಸ್ತ್ರೀಯನ್ನು ತಿಳಿದಿದ್ದೆ, ಬಾಲಕನನ್ನು